ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಟಿವಿ ಕಥೆಗಳು. ಬನ್ನಿ, ಕರ್ಣ ಸೀರಿಯಲ್ ನಾಳಿನ ಸಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಬರೋಣ. ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡೋದಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ರಮೇಶ್ ಮತ್ತೆ ತಾರಾ ಅವರು ಪ್ಲಾನ್ ಮಾಡಿರ್ತಾರೆ, ಹೇಗಾದ್ರೂ ಮಾಡಿ ಕರ್ಣನ್ನ ಜೈಲಿಗೆ ಕಳಿಸ್ಬೇಕು ಅಂತ ಹೇಳಿ ಇರ್ತಾರೆ. ಹಾಗೆ ರಮೇಶ್ ಅವರು ಪ್ಲಾನ್ ಮಾಡಿ ಇವತ್ತು ನಮ್ಮ ವಸಿಷ್ಠ ಹಾಸ್ಪಿಟ್ಲಿನ ಇಂಟರ್ವ್ಯೂ ಮಾಡಬೇಕು ಅಂತ ಹೇಳಿ ಅಲ್ಲಿಗೆ ಬಂದಿರ್ತಾರೆ. ಆಗ ಕರ್ಣನ್ನ ಕೂಡ ನೀನೇ ಅವರಿಗೆ ಎಲ್ಲ ಇಂಟರ್ವ್ಯೂ ಕೊಡಬೇಕು ಅಂತ ಇಲ್ಲಿ ಹೇಳಿರ್ತಾರೆ. ಆದರೆ ಕರ್ಣ ಅವರು ಕೂಡ ನಾನು ಯಾಕೆ ತಾರಾ ಅತ್ತಿಗೆನೆ ಕೊಡ್ತಾರೆ ಅಂತ ಇಲ್ಲಿ ಹೇಳ್ತಾರೆ. ಇಲ್ಲ, ನೀನು ಮುಂದೆ ನಿಮ್ಮ ತಾತನ ಕನಸನ್ನ ನನಸು ಮಾಡೋನು ನೀನೇ ಅಲ್ವಾ, ಅದಕ್ಕೆ ನೀನೇ ಇಂಟರ್ವ್ಯೂ ಕೊಡಬೇಕು ಅಂತ ಇಲ್ಲಿ ಹೇಳಿರ್ತಾರೆ. ಆಗ ಈ ಕಡೆ ಕರ್ಣ ಅವರು ಆಯ್ತು ಅಪ್ಪ ಅಂತ ಹೇಳಿ ಒಪ್ಕೊಂಡಿರ್ತಾರೆ. ಹಾಗೆ ರಮೇಶ್ ಅವರು ಕೂಡ ಪ್ಲಾನ್ ಮಾಡ್ಕೊಂಡೇ ಬಂದಿರ್ತಾರೆ. ಅವರು ತಾರಾ ಅವರಿಗೆ ಹೇಳಿರ್ತಾರೆ, ಎಲ್ಲ ಕೆಲಸ ಆಯ್ತಾ, ಏನು ಹೆಣ್ಣು ವಿಷಯನೇ ಬಂದಿಲ್ಲ ಅಂತ ಇಲ್ಲಿ ಹೇಳ್ತಾರೆ. ಇಲ್ಲಿ ಕರ್ಣ ಅವರು ಕೂಡ ಡೆಲಿವರಿ ಮಾಡಿ ಹಾಗೆ ವಾರ್ಡಿಗೆ ಶಿಫ್ಟ್ ಮಾಡಿರ್ತಾರೆ. ಈ ಕಡೆ ಕರ್ಣ ಅವರು ಕೂಡ ಎಲ್ಲರಿಗೂ ರೌಂಡ್ಸ್ ಮಾಡಿ ಹಾಗೆ ತಾಯಿ ಮಗು ಸುರಕ್ಷಿತರಾಗಿರ್ತಾರೆ ಅಂತ ಹೇಳಿ ಎಲ್ಲರನ್ನು ನೋಡಿಕೊಂಡು ಅವರಿಗೆ ಎಲ್ಲ ಟ್ಯಾಬ್ಲೆಟ್ ಪ್ರಿಸ್ಕ್ರಿಪ್ಷನ್ ಕೊಟ್ಟು ಬಂದಿರ್ತಾರೆ. ಆದರೆ ಈ ಕಡೆ ತಾರಾ ಅವರು ಕೂಡ ಮನೀಶ್ಗೆ ಹೇಳಿ ಟ್ಯಾಬ್ಲೆಟನ್ನು, ಎಕ್ಸ್ಪೈರಿ ಆಗಿರೋ ಟ್ಯಾಬ್ಲೆಟನ್ನು ಅವರಿಗೆ ಇಡೋ ಹಾಗೆ ಇವರು ಮಾಡ್ತಾರೆ. ಹಾಗೆ ಎಲ್ಲ ಟ್ಯಾಬ್ಲೆಟ್ ತಗೊಂಡು ಈ ಕಡೆ ಡೆಲಿವರಿ ಆದ 4 ಹೆಂಗಸರು ಕೂಡ ಡೆತ್ ಆಗಿರ್ತಾರೆ. ಹಾಗೆ ಮಕ್ಕಳಿಗೆ ಯಾವುದೇ ತೊಂದರೆ ಆಗಿರೋದಿಲ್ಲ. ಆದರೆ ಈ ಕಡೆ ತಾರಾ ಅವರು ಪ್ಲ್ಯಾನ್ ಮಾಡಿ ಆ ಎಕ್ಸ್ಪೈರಿ ಆದ ಮಾತ್ರೆಗಳನ್ನು ಅವರಿಗೆ ಕುಡಿಸಿರ್ತಾರೆ. ಅದನ್ನು ಕುಡಿದ ತಕ್ಷಣ ಅವರು ಡೆತ್ ಆಗಿರ್ತಾರೆ. ಆಗ ಈ ಕಡೆ ಕುಟುಂಬದವರೆಲ್ಲ ಅವರನ್ನು ನೋಡುವಾಗ ಅವರು ಡೆತ್ ಆಗಿರೋದನ್ನು ನೋಡಿ ಅವರು ತುಂಬಾ ಅಳ್ತಾ ಇರ್ತಾರೆ. ಆಗ ಈ ಕಡೆ ಎಲ್ಲರೂ ಅಳ್ತಿರೋದನ್ನು ನೋಡಿ ಈ ಕಡೆ ನರ್ಸ್ ಅವರು ಓಡಿ ಬಂದು ತಾರಾ ಅವರಿಗೆ ಕೂಡ ಹೇಳ್ತಾರೆ, ದೊಡ್ಡ ಅನಾಹುತ ಆಗಿದೆ, ಈ ರೀತಿ ಇವತ್ತು ಡೆಲಿವರಿ ಆದವರು ಡೆತ್ ಆಗಿದ್ದಾರೆ ಅಂತ. ಹೌದಾ, ಹೇಗೆ ಸಾಧ್ಯ ಅಂತ ಹೇಳಿ ತಾರಾ ಅವರು ಕೂಡ ನಾಟಕ ಮಾಡ್ತಾ ಇರ್ತಾರೆ. ಮತ್ತೆ ರಮೇಶ್ ಅವರು ಕೂಡ ಅಪ್ಪ ದೇವರೇ, ವಸಿಷ್ಠ ಹಾಸ್ಪಿಟ್ಲನ್ನು ನೀನೇ ಕಾಪಾಡಬೇಕು ಅಂತ ಹೇಳಿ ಅವರು ಕೂಡ ನಾಟಕ ಮಾಡ್ತಾ ಇರ್ತಾರೆ. ಮತ್ತೆ ಕರ್ಣ ಅವರು ಕೂಡ ಇಂಟರ್ವ್ಯೂ ಅಲ್ಲಿ ಇರ್ತಾರೆ. ಆಗ ಅವರು ಹೇಳ್ತಾ ಇರ್ತಾರೆ, ನಮ್ಮ ಹಾಸ್ಪಿಟ್ಲಲ್ಲೂ ಕೂಡ ತಾಯಿ ಮಗು ಸುರಕ್ಷಿತವಾಗಿ ಇರ್ತಾರೆ, ಯಾವುದೇ ಕಾರಣಕ್ಕೂ ಇಲ್ಲಿ ಇಷ್ಟು ವರ್ಷಗಳ ಕಾಲ ಯಾರು ಡೆತ್ತೇ ಆಗಿಲ್ಲ ಅಂತ ಹೇಳಿ ಹೇಳ್ತಾರೆ. ಆಗ ರಿಪೋರ್ಟರ್ಗೆ ಒಂದು ಕಾಲು ಬರ್ತದೆ, ಹೀಗೆ 4 ಜನ ಸತ್ತು ಹೋಗಿದ್ದಾರೆ ಅಂತ ಹೇಳಿ ಹೇಳ್ತಾರೆ. ಆಗ ರಿಪೋರ್ಟರು ಕೇಳ್ತಾ ಇರ್ತಾರೆ, ನಿಮ್ಮ ಹಾಸ್ಪಿಟ್ಲಲ್ಲೇ ಈಗ ಒಂದು ಘಟನೆ ನಡೆದಿದೆ ಅಲ್ಲ, ನಿಮಗೆ ಗೊತ್ತಿದ್ರು ನಾಟಕ ಮಾಡ್ತಿದ್ದೀರಾ ಅಂತ ಹೇಳಿ ಹೇಳ್ತಾರೆ. ಆಗ ಈ ಕಡೆ ಕರ್ಣ ಅವರು ಏನು ನನಗೆ ಗೊತ್ತಿಲ್ಲ ಅಂತ ಹೇಳಿ ಹೇಳ್ತಾರೆ, ನಿಮ್ಮ ಹಾಸ್ಪಿಟ್ಲಲ್ಲಿ ಈಗ 4 ಜನ ಸತ್ತೋಗಿದ್ದಾರಲ್ಲ, ನೀವು ಹೇಳ್ತಾ ಇದ್ದೀರಾ ಯಾರು ಇನ್ನುವರೆಗೂ ಸಾಯೋಕ್ಕೂ ಬಿಡೋದಿಲ್ಲ ಅಂತ ಹೇಳಿ, ಈಗ ಸತ್ತಿದ್ದಾರಲ್ಲ ಏನು ಮಾಡ್ತೀರಾ ಅಂತ ಹೇಳಿ ಹೇಳ್ತಾರೆ. ಹೌದಾ, ಹಾಗಾದರೆ ನಾನು ಅದನ್ನು ಚೆಕ್ ಮಾಡಿ ಬರ್ತೇನೆ, ನನಗೆ ಏನು ಗೊತ್ತಿಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಹಾಗೆ ಈ ಕಡೆ ಕರ್ಣ ಅವರು ಕೂಡ ಎಲ್ಲರನ್ನ ಬಂದು ನೋಡ್ತಾರೆ. ಹಾಗೆ 4 ಜನ ಕೂಡ ಡೆತ್ ಆಗಿರ್ತಾರೆ. ಹಾಗೆ ಅವರು ಹೇಳ್ತಾ ಇರ್ತಾರೆ, ನೀವು ಕೊಟ್ಟ ರಾಂಗ್ ಮೆಡಿಸನ್ನಿಂದಾನೇ ಈ ರೀತಿ ಡೆತ್ ಆಗಿರೋದು ಅಂತ ಇಲ್ಲಿ ಹೇಳ್ತಾರೆ. ಇಲ್ಲ, ಅದು ನನಗೆ ಗೊತ್ತಿಲ್ಲ, ಇದು ಯಾವ ರೀತಿ ಆಯಿತು ಅಂತ ಹೇಳಿ ನನಗೆ ಗೊತ್ತಿಲ್ಲ, ಚೆಕ್ ಮಾಡಿ ಹೇಳ್ತೇನೆ ಅಂತ ಎಷ್ಟು ಹೇಳಿದ್ರು ಯಾರು ಕೂಡ ನಂಬೋದೇ ಇಲ್ಲ. ಮತ್ತೆ ನಿತ್ಯ ಅವರು ಕೂಡ ಅವರು ಹೇಳ್ತಾರೆ, ಕರ್ಣ ಅವರು ಕೂಡ ಯಾವುದೇ ಪ್ರಿಸ್ಕ್ರೈಬ್ ಮಾಡಿದ್ರು ಅದನ್ನು ಚೆನ್ನಾಗಿ ಯೋಚನೆ ಮಾಡಿ ಮತ್ತೆ ಯಾವುದೇ ಮೆಡಿಸನ್ನ ತರಿಸ್ಕೊಂಡ್ರು ಕೂಡ ಎಲ್ಲವನ್ನು ಕರೆಕ್ಟಾಗಿ ಚೆಕ್ ಮಾಡಿ ತರಿಸ್ಕೊಳ್ತಾರೆ. ಇದರ ಹಿಂದೆ ಯಾರ್ದೋ ಕೈವಾಡ ಇದೆ, ಚೆಕ್ ಮಾಡಿ ಹೇಳ್ತೇವೆ ತಡೀರಿ ಅಂತ ಹೇಳಿದ್ರು ಜನಗಳು ಕೂಡ ಯಾರು ಮಾತನ್ನು ನಂಬೋದಿಲ್ಲ. ಹಾಗೆ ಈ ಕಡೆ ರಮೇಶ್ ಅವರು ಕೂಡ ಈ ಕಡೆ ಖುದ್ದಾಗಿ ಫೋನ್ ಮಾಡಿ ಪೊಲೀಸರನ್ನ ಕರೆಸ್ತಾರೆ. ಹಾಗೆ ಈ ಕರ್ಣ ಅವರು ಕೂಡ ಅಲ್ಲಿ ಚೆಕ್ ಮಾಡಲಿಕ್ಕೆ ಅಂತ ಹೋಗ್ತಿರುವಾಗ ಕೂಡ ಈ ಕಡೆ ಯಾರು ಕೂಡ ಅದನ್ನು ಚೆಕ್ ಮಾಡಲಿಕ್ಕೆ ಬಿಡದೆ ಪೊಲೀಸವರು ಬಂದು ಕೂಡ ಅವರನ್ನು ಅರೆಸ್ಟ್ ಮಾಡಲಿಕ್ಕೆ ಮುಂದಾಗ್ತಾರೆ. ಮತ್ತು ಜನಗಳೆಲ್ಲರೂ ಕೂಡ ಕರ್ಣ ಸರ್ ಅವರನ್ನು, ನೀವು ನನಗೆ ನ್ಯಾಯ ಕೊಡಿಸಲೇಬೇಕು, ಎಕ್ಸ್ಪೈರಿ ಆದ ಮೆಡಿಸಿನಿಂದ ನಮ್ಮ ಅವರನ್ನೆಲ್ಲ ಬಲಿ ತಗೊಂಡ್ರಲ್ಲ ನೀವು, ಇದು ಎಂಥ ವಿಶಿಷ್ಟ ಹಾಸ್ಪಿಟ್ಲು ಹಾಗೆ ಹೀಗೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಹಾಗೆ ಕರ್ಣ ಅವರಿಗೂ ಕೂಡ ಅವ್ರ ತಾತ ಹೇಳಿದ ಮಾತು ನೆನಪು ಬರ್ತಾ ಇರ್ತದೆ, ನಮ್ಮ ಹಾಸ್ಪಿಟ್ಲಲ್ಲಿ ಒಂದು ಜೀವ ಕೂಡ ಹೋಗಬಾರ್ದು ಅಂತ ಅವರಿಗೆ ಹೇಳಿದ ಮಾತು ಕಿವಿಗೆ ಮುಡ್ತಾ ಇರ್ತದೆ. ಹಾಗೆ ಕರ್ಣ ಅವರು ಕೂಡ ತುಂಬಾ ಬೇಜಾರಲ್ಲಿರ್ತಾರೆ. ನಿತ್ಯ ಅವರು ಕೂಡ ತುಂಬಾ ಬೇಜಾರಲ್ಲಿರ್ತಾರೆ. ಹಾಗೆ ನಿಧಿ ಅವರು ಕೂಡ ಓಡಿ ಬರ್ತಾರೆ, ಏನಾಯಿತು ಸರ್ ಅಂತ. ಆಗ ಈ ಕಡೆ ಈ ರೀತಿ ಎಲ್ಲ ಆಗಿದೆ ಅಂತ ಹೇಳಿ ನಿತ್ಯ ಅವರು ಕೂಡ ಹೇಳಿದಾಗ ನಿಧಿಯವರಿಗೆ ತುಂಬಾ ಬೇಜಾರಾಗುತ್ತೆ. ಹಾಗೆ ಕರ್ಣ ಸಾರು ಈ ರೀತಿ ಎಲ್ಲ ಮಾಡೋದಿಲ್ಲ,
ಆದ್ದರಿಂದ ಏನೋ ಇದು ಒಳಸಂಚು ನಡೆದಿದೆ ಅಂತ ಹೇಳಿ ನಿಧಿಯವರು ಅನ್ಕೊಳ್ತಾರೆ. ಹೇಗಾದರೂ ಮಾಡಿ ಇದನ್ನು ಕಂಡುಹಿಡಿಬೇಕು ಅಂದ್ಕೊಳ್ತಾರೆ. ಆದರೆ ಈ ಕಡೆ ಕರುಣ ಅವರಿಗೆ ಪೊಲೀಸವರು ಬಂದು, ನೀವು ಎಕ್ಸ್ಪೈರಿ ಆದ ಮೆಡಿಸನ್ನ ಕೊಟ್ಟಿದ್ದೀರಾ, ಆದ್ದರಿಂದ ನಾವು ನಿಮ್ಮನ್ನು ಅರೆಸ್ಟ್ ಮಾಡ್ತಾ ಇದ್ದೇವೆ ಅಂತ ಹೇಳಿ ಹೇಳ್ತಾರೆ. ಆಗ ಕರುಣ ಅವರು ಕೂಡ, ಇಲ್ಲ ನಾನು ಒಂದ್ಸರಿ ಚೆಕ್ ಮಾಡಿ ಹೇಳ್ತೇನೆ ಅಂತ ಹೇಳಿದರು. ಎಷ್ಟು ಹೇಳಿದ್ರು ಕೂಡ ಪೊಲೀಸವರು ಕೇಳೋದಿಲ್ಲ. ಇಲ್ಲ ನಿಮ್ಮನ್ನು ಅರೆಸ್ಟ್ ಮಾಡಲೇಬೇಕು ಅಂತ ಹೇಳಿ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಇದನ್ನು ನೋಡಿದ ನಿತ್ಯ ಮತ್ತು ನಿಧಿಯವರಿಗೂ ತುಂಬಾನೇ ಬೇಜಾರಾಗುತ್ತೆ. ಹಾಗೆ ತಾರಾ ಅವರು ಕೂಡ ಮಿಡ್ಲಲ್ಲಿ ಬಂದು, ನಮ್ಮ ಕರ್ಣ ಯಾವತ್ತೂ ಕೂಡ ಈ ರೀತಿಯಾಗಿ ಎಕ್ಸ್ಪೈರಿ ಆದ ಮೆಡಿಸನ್ನ ತಗೊಳ್ಳೋದಿಲ್ಲ. ಇದು ಯಾವ ರೀತಿ ಆಯಿತು ಅಂತ ಗೊತ್ತಾಗಿಲ್ಲ. ಅದನ್ನು ಕರೆಕ್ಟಾಗಿ ಚೆಕ್ ಮಾಡಲಿಕ್ಕಾದರೂ ಬಿಡಿ ಪೊಲೀಸವರೇ ಅಂತ ಹೇಳಿ ಹೇಳ್ತಾರೆ. ಇಲ್ಲ ಮೇಡಮ್, ನೀವು ನಿಮ್ಮ ಹಣದ ಆಸೆಗಾಗಿ ಈ ಅಮಾಯಕರ ಪ್ರಾಣವನ್ನು ಬಲಿ ತೆಗೆದುಕೊಳ್ತಾ ಇದ್ದೀರಾ. ಇದಕ್ಕೆ ನಿಮಗೆ ಶಿಕ್ಷೆ ಆಗಲೇಬೇಕು. ನೀವು ಏನೇ ಇದ್ರೂ ಪೊಲೀಸ್ ಸ್ಟೇಷನ್ಗೆ ಬಂದು ಉತ್ತರ ಕೊಡಬೇಕು ಅಂತ ಇಲ್ಲಿ ಹೇಳ್ತಾರೆ. ಆಗ ಕರುಣ ಅವರು ಕೂಡ ಸುಮ್ಮನೆ ಇರ್ತಾರೆ. ಆಗ ತಾರಾ ಅವರು ಕೂಡ ಸುಮ್ಮನೆ ಇರ್ತಾರೆ. ಹಾಗೆ ರಮೇಶ್ ಅವರು ಕೂಡ ಅವರು ಹೇಳ್ತಾರೆ, ಪೊಲೀಸ್ ಅವರೇ, ನೀವು ಯಾವ ರೀತಿಯಾಗಿ ಪ್ರೊಸೀಜರ್ ಮಾಡಬೇಕು ಅದೇ ರೀತಿಯಾಗಿ ಮಾಡಿ. ನಮ್ಮ ಕರ್ಣ ತಪ್ಪು ಮಾಡಿಲ್ಲ ಅಂತ ನಮಗೆ ಗೊತ್ತು. ಅವನನ್ನು ಹೇಗೆ ಬಿಡಿಸ್ಕೊಂಬರ್ಬೇಕು ಅಂತ ನಮಗೆ ಗೊತ್ತು ಅಂತ ಹೇಳಿ ಈ ಕಡೆ ರಮೇಶ್ ಅವರು ಕೂಡ ನಾಟಕ ಮಾಡ್ತಾ ಇಲ್ಲಿ ಸುಮ್ಮನೆ ಹೇಳ್ತಾ ಇರ್ತಾರೆ. ಮತ್ತು ಸಂಜೆ ಅವರು ಕೂಡ ಅವರಿಗೆ ಕರ್ಣ ಅವರು ಕೂಡ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇರೋದು ತುಂಬಾ ಖುಷಿ ಆಗ್ತಾ ಇರುತ್ತೆ. ನನ್ನ ಮಗನನ್ನು ನೀನು ಪೊಲೀಸ್ ಸ್ಟೇಷನ್ಗೆ ಕಳಿಸ್ಬೇಕು, ಕಂಬಿ ಮುರಿಸ್ಬೇಕು ಅಂತ ಇದ್ದೆಲ್ಲ, ಈಗ ನೀನೇ ಹೋಗಬೇಕು ಅಂತ ಹೇಳಿ ಹೇಳ್ತಾರೆ. ಹಾಗೆ ನಿನ್ನ ಕಣ್ಣಲ್ಲಿ ನಾನು ರಕ್ತ ಬರೋದನ್ನು ನೋಡಲೇಬೇಕು ಅಂತ ಹೇಳಿ ರಮೇಶ್ ಅವರು ಕೂಡ ಅಂದ್ಕೊಳ್ತಾ ಇರ್ತಾರೆ. ಸಂಜಯ್ ಮತ್ತು ತಾರಾ ಅವರು ಕೂಡ, ಡ್ಯಾಡ್, ನೀನು ಸರಿಯಾಗಿ ಪ್ಲ್ಯಾನ್ ಮಾಡಿ ನೀನು ಇವನನ್ನು ಜೈಲಿಗೆ ಕಳಿಸ್ತಿದ್ದೀಯಾ. ಇದನ್ನು ನೋಡಲಿಕ್ಕೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಇಷ್ಟು ದಿನ ನಾನು ಯಾವ ರೀತಿಯಲ್ಲಿ ಬೇಸರ ಪಡ್ತಿದ್ದೇನೋ ಅದರ 2ರಷ್ಟು ನೀನು ನನಗೆ ಸಂತೋಷವನ್ನು ಕೊಟ್ಟಿದ್ದೆ ಡ್ಯಾಡ್. ಥ್ಯಾಂಕ್ ಯು ಡ್ಯಾಡ್ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಆಗ ರಮೇಶ್ ಅವರು ಕೂಡ, ಇಷ್ಟೇ ಅಲ್ಲ, ಇನ್ನು ಮುಂದೆ ಇನ್ನೂ ಇದೆ ಅಂತ ಇಲ್ಲಿ ರಮೇಶ್ ಅವರು ಕೂಡ ಅಂದ್ಕೊಳ್ತಾ ಇರ್ತಾರೆ. ಹಾಗೆ ನಿಧಿ ಮತ್ತು ನಿತ್ಯ ಅವರು ಕೂಡ, ಬಂಗಾರಿ ಅವರು ಕೂಡ ಅಲ್ಲಿ ತುಂಬಾ ಬೇಜಾರಾಗಿ ಕರ್ಣರವರನ್ನು ಆದಷ್ಟು ಬೇಗ ಪೊಲೀಸ್ ಕಡೆಯಿಂದ ಬಿಡಿಸ್ಕೊಂಬರ್ಬೇಕು ಅಂತ ಹೇಳಿ ಬೇಲನ್ನು ಮತ್ತು ಲಾಯರನ್ನು ಕೂಡ ಅವರು ರೆಡಿ ಮಾಡ್ತಾ ಇರ್ತಾರೆ ಅಂತಾನೆ ಹೇಳ್ಬೋದು. ಇಲ್ಲಿನವರೆಗೆ ಇವತ್ತಿನ ಸಂಚಿಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.